ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಏನಾಗಬಹುದು? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಕ್ಷಕರೇ ಭಕ್ಷಕರಾದ ಒಂದು ಆಘಾತಕಾರಿ ಘಟನೆ ನಡೆದಿದೆ. ಪೊಲೀಸ್ ಅಧಿಕಾರಿಯೇ ದರೋಡೆಕೋರರ ಗ್ಯಾಂಗ್ ಕಟ್ಕೊಂಡ್ಬಂದು ಬರೋಬ್ಬರಿ 20 ಲಕ್ಷ ರೂಪಾಯಿಯನ್ನು ದೋಚಿದ್ದಾನೆ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಮಡಿವಾಳದಲ್ಲಿ. ಟ್ರೇಡಿಂಗ್ ಅಥವಾ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಕೇರಳ ಮೂಲದ ಇಬ್ಬರು ಬಿಸ್ನೆಸ್ ಮೆನ್ಗಳು 20 ಲಕ್ಷ ರೂಪಾಯಿ ಕ್ಯಾಶ್ ಜೊತೆಗೆ ಮಡಿವಾಳದ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ಹೋಟೆಲ್ನಲ್ಲಿ ದುಡ್ಡಿದೆ ಅನ್ನೋ ನಿಖರ ಮಾಹಿತಿ ಪಡೆದಿದ್ದ CID ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಈ ದರೋಡೆಯ ಮಾಸ್ಟರ್ ಮೈಂಡ್ ಆಗ್ತಾನೆ. ಈತ ಹ್ಯಾರಿಸು, ಕುಪೇಂದ್ರ, ಕುಮಾರು, ಶಫಿ ಮತ್ತು ಶಾನಿ ಎಂಬ ಖಾಸಗಿ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಸ್ಕೆಚ್ ಆಗ್ತಾನೆ. ಅವನು ಮಾಡಿದ ಪ್ಲಾನ್ ಪ್ರಕಾರ ಅಧಿಕೃತ CID ಜೀಪ್ನಲ್ಲೇ ಹೋಟೆಲ್ ಬಳಿಗೆ ಬಂದ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಆ ಜೀಪ್ನಲ್ಲೇ ಕೂತ್ಕೊಂಡಿರ್ತಾನೆ. ಆತನ ಗ್ಯಾಂಗ್ನವರು ಹೋಟೆಲ್ನ ರೂಮ್ ಒಳಗೆ ನುಗ್ಗಿ ಇನ್ಸ್ಪೆಕ್ಟರ್ನ ಅಧಿಕೃತ ID ಕಾರ್ಡನ್ನು ತೋರಿಸ್ತಾರೆ. ರೂಮ್ ಪ್ರವೇಶ ಮಾಡಿದ ಈ ಖದೀಮರು, ಯಾಕೆ ಇಷ್ಟೊಂದು ದುಡ್ಡು ತಗೊಂಬಂದಿದ್ದೀರಿ, ನೀವು ಅಕ್ರಮವಾಗಿ ಮನಿ ಟ್ರೇಡಿಂಗ್ ಮಾಡೋದಕ್ಕೆ ಬಂದಿದ್ದೀರಿ ಅಂತ ಆ ಉದ್ಯಮಿಗಳಿಗೆ ಭಾರಿ ಬೆದರಿಕೆಯನ್ನು ಹಾಕ್ತಾರೆ. ಕೊನೆಗೆ ಅವರಿಂದ ಅವ್ರ ಹತ್ರ ಇದ್ದ 20 ಲಕ್ಷ ರೂಪಾಯಿ ನಗದನ್ನು ಕಸಿದುಕೊಂಡು ಹೊರಗಡೆ ನಿಂತ್ಕೊಂಡಿದ್ದ ಪೊಲೀಸ್ ಜೀಪ್ನಲ್ಲಿ ಇಡೀ ಗ್ಯಾಂಗು ಪರಾರಿಯಾಗಿ ಹೋಗುತ್ತೆ. ಆರಂಭದಲ್ಲಿ ಎದುರುಕೊಂಡಿದ್ದ ಆ ಉದ್ಯಮಿಗಳಿಗೆ ನಂತರದ ಬೆಳವಣಿಗೆಗಳಿಂದ ದರೋಡೆಯ ಬಗ್ಗೆ ಅನುಮಾನ ಶುರುವಾಗುತ್ತೆ. ಅವರು ತಮ್ಮನ್ನು ಲೂಟಿ ಮಾಡಲಾಗಿದೆ ಅಂತ ಅರ್ಥಕೊಂಡ್ಮೇಲೆ ತಕ್ಷಣ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಈ ಕೇಸ್ನ ಗಂಭೀರತೆ ಅರಿತ ಪೊಲೀಸರು ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ದರೋಡೆಕೋರರ ಪೈಕಿ ಕುಪೇಂದ್ರ ಅನ್ನುವ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅವನು ಬಾಯ್ಬಿಟ್ಟ ಸತ್ಯ ಕೇಳಿ ಸ್ವತಃ ಪೊಲೀಸರೇ ದಂಗಾಗೋಗಿದ್ದಾರೆ. ಎನ್ಕ್ವೈರಿ ಸಂದರ್ಭದಲ್ಲಿ ಈ ಇಡೀ ದರೋಡೆಯ ಅಸಲಿ ಕಿಂಗ್ ಪಿನ್ನು CID ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅನ್ನೋದು ಬಯಲಾಗಿದೆ. ಈ ಮಹೇಶ್ ಮೂಲತಃ ಸಿವಿಲ್ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಡೆಪ್ಯುಟೇಷನ್ ಮೇಲೆ CID ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಯಾವಾಗ ಕುಪೇಂದ್ರ ಅರೆಸ್ಟ್ ಆದ್ನೋ ತಕ್ಷಣ ಇನ್ಸ್ಪೆಕ್ಟರ್ ಮಹೇಶ್ ಹಾಗೂ ಉಳಿದ ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಸದ್ಯ ಬೆಂಗಳೂರು ಆಗ್ನೇಯ ವಿಭಾಗದ DCP ಸುಜಿತಾ ಸಲ್ಮಾನ್ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೃತ್ಯಕ್ಕೆ ಬಳಸಿದ ವಾಹನ ಮತ್ತು ದುಡ್ಡನ್ನು ವಶಕ್ಕೆ ಪಡೆಯಲಾಗಿದೆ. ಹಾಗೆಯೇ ದೂರುದಾರರು ತಂದಿದ್ದ ಆ 20 ಲಕ್ಷ ರೂಪಾಯಿ ಹಣದ ಮೂಲ ಯಾವುದು, ಆ ದುಡ್ಡು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆನೂ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಕಾನೂನು ರಕ್ಷಣೆ ಮಾಡಬೇಕಾದ ಖಾಕಿ ಅಧಿಕಾರಿಯೇ ಈಗ ಖದೀಮನಾದರೆ ಜನಸಾಮಾನ್ಯರ ಗತಿಯನ್ ಸ್ವಾಮಿ. ತಲೆಮರೆಸ್ಕೊಂಡಿರುವ CID ಇನ್ಸ್ಪೆಕ್ಟರ್ಗಾಗಿ ಶೋಧ ಮುಂದುವರೆದಿದೆ. ಈ ಆಘಾತಕಾರಿ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.